ಇದು ಮಧ್ಯಾಹ್ನದ ಸಮಯ. ಆ ಸಮಯದಲ್ಲಿ ಕಮಲಾಪುರಂ ರಸ್ತೆಯಲ್ಲಿರುವ ಮೈಲಿ ಕಲ್ಲಿನ ಬಳಿ ಇಬ್ಬರು ಅಧಿಕಾರಿಗಳು ನಿಂತು ಮಾತನಾಡುತ್ತಾ ಆ ಊರಿನಲ್ಲಿರುವ ರಸ್ತೆಗೆ ಈ ಮೈಲಿ ಕಲ್ಲು ಅಡ್ಡವಾಗಿದೆ ಅಂತ ಅದನ್ನು ಆ ಸ್ಥಳದಿಂದ ತೆಗಿಬೇಕು ಅಂತ ಆಲೋಚನೆ ಮಾಡ್ತಾ ಇದ್ರು. ಇದರಲ್ಲಿ ಆಲೋಚನೆ ಮಾಡ್ಲಿಕ್ಕೆ ಇನ್ನೇನಿದೆ, ಆದಷ್ಟು ಬೇಗ ಜನರನ್ನು ಕರೆದು ಈ ಮೈಲು ಕಲ್ಲನ್ನು ಇಲ್ಲಿಂದ ತೆಗಿಬೇಕು ಹೀಗೆ ಅವನ ಜೊತೆಯಲ್ಲಿರುವ ಅಧಿಕಾರಿಗೆ ಹೇಳಿದಾಗ ಅವರು ಊರೊಳಗೆ ಹೋಗಿ ಪಿಚ್ಚಯ್ಯನನ್ನು ಕರ್ಕೊಂಡ್ಬಂದ್ರು. ಪಿಚ್ಚಯ್ಯನ ಬಗ್ಗೆ ಅಧಿಕಾರಿಗೆ ಹೇಳಿದ್ರು. ಏನು ನಿಮ್ ಹೆಸರು ಪಿಚ್ಚಯ್ಯನ? ಏನು ವಿಚಿತ್ರವಾಗಿದೆ. ಸರಿ, ಏನೇ ಆಗ್ಲಿ ಕೆಲ್ಸ ಎಲ್ಲ ಚೆನ್ನಾಗಿ ತಾನೇ ಮಾಡ್ತೀರಾ? ಅಯ್ಯ, ನಾನ್ ಚೆನ್ನಾಗಿ ಕೆಲ್ಸ ಮಾಡ್ತೀನಿ. ಏನ್ ಕೆಲ್ಸ ಮಾಡ್ಬೇಕು ಅಂತ ಹೇಳಿ ಅಯ್ಯ, ಮಾಡಿ ತೋರಿಸ್ತೀನಿ. ಹಾಗಾದ್ರೆ ಏನ್ ಕೆಲ್ಸ ಅಂತ ಹೇಳದೆ ಕೂಡ ಕರ್ಕೊಂಬಂದ್ರಾ? ನಿಮ್ಮಂತ ಬುದ್ಧಿವಂತರು ಇರೋದ್ರಿಂದನೇ ನಮ್ಮ ಕೆಲ್ಸ ತುಂಬಾ ಸುಲಭವಾಗಿ ಆಗ್ತಾ ಇರೋದು. ಸರಿ ಸರಿ, ಇದೋ ಇಲ್ಲಿರುವ ಈ ಮೈಲು ಕಲ್ಲನ್ನು ಇಲ್ಲಿಂದ ತೆಗಿಬೇಕು, ಅದೇ ನಿಮ್ಮ ಕೆಲಸ. ಏನು, ಈ ಮೈಲು ಕಲ್ಲನ್ನು ಇಲ್ಲಿಂದ ತೆಗಿಬೇಕಾ? ಅಯ್ಯಯ್ಯೋ, ಅದು ನನ್ನಿಂದ ಸಾಧ್ಯವಿಲ್ಲಯ್ಯ. ಯಾಕೆ ಇದನ್ನ ಇಲ್ಲಿಂದ ತೆಗಿಬೇಕು ಅಂತ ಹೇಳಿ ಪಿಚ್ಚಯ್ಯ ಆ ಮೈಲು ಕಲ್ಲತ್ರ ಹೋಗಿ ಮೈಲು ಕಲ್ಲನ್ನು ಹಿಡಿದುಕೊಂಡ್ರು. ಯಾರು ಕೂಡ ನಿನ್ನನ್ನು ಇಲ್ಲಿಂದ ತೆಗೆಯದ ಹಾಗೆ ನಾನ್ ನೋಡ್ಕೋತೀನಿ, ನೀನು ಬೇಜಾರ್ ಮಾಡ್ಬೇಡ. ಈ ಮೈಲಿ ಕಲ್ಲುಗೂ ನಿಮಗೂ ಏನಯ್ಯ ಸಂಬಂಧ? ಅಯ್ಯ, ನನ್ನ ಹೆಂಡತಿ ನನ್ನ ಮಗ ಹುಟ್ಟಿದ ತಕ್ಷಣ ತೀರ್ಕೊಂಡ್ಬಿಟ್ಲು. ಮಗನನ್ನು ನಾನೇ ತಂದೆ ತಾಯಿಯಾಗಿ ಸಾಕ್ದೆ. ನನಗೆ ಎಷ್ಟೇ ಕಷ್ಟ ಬಂದ್ರು ಅವನನ್ನು ಕಷ್ಟಪಟ್ಟು ಓದಿಸಿದೀನಿ. ವಿದ್ಯಾಭ್ಯಾಸ ಮುಗಿದ ನಂತರ ಕೆಲ್ಸ ನೋಡ್ಕೊಂಡ್ ಬರ್ತಾನೆ ಅನ್ಕೊಂಡಿದ್ರೆ ಮದ್ವೆ ಮಾಡ್ಕೊಂಡು ಹೆಂಡತಿನ ಕರ್ಕೊಂಬಂದ. ಅವನು ಪ್ರೀತಿ ಮಾಡಿದ ಹುಡುಗಿ ತಾನೆ ಅಂತ ನಾನು ಕೂಡ ಏನು ಹೇಳಲಿಲ್ಲ. ಹುಡುಗಿಯ ಬಳಿ ನಾವು ಅಂತವ್ರು ಇಂಥವ್ರು ಅಂತ ಏನೇನು ಸುಳ್ಳು ಹೇಳಿ ನನ್ ಮಗ ಮದ್ವೆ ಮಾಡ್ಕೊಂಡ. ದಿನಿಂದ ಆ ಹುಡುಗಿಯ ಸ್ವಭಾವ ಇನ್ನೂ ನನಗೆ ಅರ್ಥ ಆಗ್ಲಿಲ್ಲ. ಆದ್ರೆ ನಮ್ಮ ಮನೇಲಿ ಯಾವಾಗ್ಲೂ ಜಗಳನೆ. ಇಲ್ಲಿ ನೋಡಪ್ಪ, ನಿನಗೂ ಈ ಮೈಲು ಕಲ್ಲುಗೂ ಏನು ಸಂಬಂಧ ಅಂತ ಮಾತ್ರ ಹೇಳು. ನಿನ್ ಮನೆಯ ಜಗಳವನ್ನೆಲ್ಲ ನನ್ ಜೊತೆ ಹೇಳಕ್ ಬರ್ಬೇಡ. ಅಯ್ಯ, ಸ್ವಲ್ಪ ದಿನಗಳ ಹಿಂದೆ ಏನಾಯ್ತು ಅಂದ್ರೆ ಹಾಗೆಂತ ಪಿಚ್ಚಯ್ಯ ನಡೆದ ವಿಚಾರವನ್ನು ಹೇಳಲಾರಂಭಿಸಿದ್ರು. ಪಿಚ್ಚಯ್ಯ ಮನೆಯ ಜಗಲಿ ಮೇಲೆ ಕೂತ್ಕೊಂಡು ಏನೋ ಆಲೋಚನೆ ಮಾಡ್ತಾ ಇದ್ದಾಗ ತನ್ನ ಹೆಂಡತಿಯ ಫೋಟೋ ವೇಗವಾಗಿ ಬಂದು ತನ್ನ ಮನೆಯ ಮುಂದೆ ಬಿತ್ತು. ಅಯ್ಯಯ್ಯೋ, ಲೇ ಕೃಷ್ಣ, ನಿಮ್ಮ ಜಗಳದಲ್ಲಿ ಯಾಕೇನ್ರೋ ಫೋಟೋನ ತೆಗೆದು ಹೊರಗೆ ಬಿಸಾಕಿದೀರಾ? ಹಾಗೆ ಅಂತ ಹೇಳಿ ಆ ಫೋಟೋವನ್ನು ನಿಧಾನವಾಗಿ ತೆಗೆದು ಜೋಪಾನವಾಗಿ ಮತ್ತೆ ಮನೆಯೊಳಗೆ ತೆಗೆದುಕೊಂಡು ಹೋದ್ರು. ಅಮ್ಮ ಸತ್ಯ, ಯಾಕಮ್ಮ ಪ್ರತಿದಿನ ಜಗಳ ಮಾಡ್ಕೋತೀರಾ? ನೀವಿಬ್ರು ಕೂತ್ಕೊಂಡು ಸಮಾಧಾನವಾಗಿದ್ರೆ ಒಳ್ಳೆ ತಾನೆ. ಬೀದಿಯಲ್ಲಿ ಹೋಗುವವರೆಲ್ಲ ನಮ್ಮ ಮನೆ ಬಗ್ಗೆ ಮಾತಾಡ್ಕೋತಿದ್ದಾರೆ. ಏನು ಎಂತ ಅಂತ ಸ್ವಲ್ಪ ಕೂಡ ಹೊಂದಾಣಿಕೆ ಇಲ್ಲದೆ ಪ್ರತಿದಿನ ನೀವಿಬ್ರು ಜಗಳ ಮಾಡ್ತಾನೆ ಇದ್ದೀರಾ. ಮಾವಯ್ಯ, ಇಷ್ಟು ದಿನಗಳಲ್ಲಿ ಒಂದು ಮಾತಾದ್ರೂ ನಿಮ್ನ ಬಾಯಿ ಎತ್ತಿ ಮಾತಾಡಿರ್ತೀನ? ನಿಮ್ನ ಮಾತ್ರ ಅಲ್ಲ, ಈ ಊರಲ್ಲಿ ಯಾರ ಜೊತೆ ಆದ್ರೂ ಏನಾದ್ರೂ ಹೇಳಿರ್ತೀನ? ಪ್ರತಿದಿನ ನಮ್ಮಿಬ್ಬರೊಳಗೆ ಜಗಳ ಆಗ್ತಿದೆ ಅಂದ್ರೆ ನಿಮ್ಮ ಮಗನಲ್ಲಿ ಏನೋ ಸಮಸ್ಯೆ ಇದೆ ಅಂತ ತಾನೇ ಅರ್ಥ. ನಿಮ್ಮ ಮಗ ನನ್ ಜೊತೆ ಏನೇನೋ ದೊಡ್ಡ ವಿಚಾರ ಎಲ್ಲ ಹೇಳಿದ್ರು. ನೀವು ನಿಮ್ ಮಗನ ಓದಿಸಿದ್ದು, ನನ್ನ ಮನೆಯಲ್ಲಿ ನನ್ನ ತಂದೆ ತಾಯಿ ನನ್ನನ್ನು ಕಷ್ಟಪಟ್ಟು ಓದಿಸಿದ್ದು, ನಾವೆಲ್ಲ ಏನೋ ಒಂದು ಸಾಧನೆ ಮಾಡ್ತೀವಿ ಅಂತ ತಾನೆ. ಅದೇ ವಿಚಾರದ ಬಗ್ಗೆ ನಾನ್ ನಿಮ್ ಮಗನಿಗೆ ಏನಾದ್ರೂ ಒಂದು ಹೇಳಕ್ ಹೋದ್ರೇನೆ ನಮ್ಗೆ ಪ್ರತಿದಿನ ಜಗಳ ಆಗೋದು. ನೋಡಮ್ಮ, ನೀವಿಬ್ರು ನಿಧಾನವಾಗಿ ಕೂತ್ಕೊಂಡ್ ಮಾತಾಡಿ. ಹಾಗೆ ಅಂತ ಹೇಳಿ ಪಿಚ್ಚಯ್ಯ ಮನೆಯಿಂದ ಹೊರಗಡೆ ಹೋದ್ರು. ಮನೆಯಿಂದ ಹೊರಗಡೆ ಬಂದ್ರು ಕೂಡ ಮಗ ಸೊಸೆ ಇಬ್ರು ಜಗಳ ಮಾಡುವುದನ್ನು ನೋಡಲು ಸಾಧ್ಯವಾಗದೆ ಮನೆಯಿಂದ ರಸ್ತೆಗೆ ಬಂದ್ರು. ಹೀಗೆ ತುಂಬಾ ದೂರ ನಡ್ಕೊಂಡ್ ಬಂದು ಅವರಿಗೆ ಆಯಾಸವಾಗಿ ಎಲ್ಲಾದ್ರೂ ಕೂತ್ಕೊಳ್ಳೋಣ ಅಂತ ಎಲ್ಲಾ ಕಡೆ ಹುಡ್ಕಾಡಿದ್ರು. ಆವಾಗ ಅವರ ಕಣ್ಣಿಗೆ ಬಿದ್ದಿದ್ದೆ ಆ ಮೈಲುಗಲ್ಲು. ಆ ಮೈಲುಗಲ್ಲು ಮೇಲೆ ಬಂದು ಕೂತ್ಕೊಂಡ್ರು. ಏನೋ ಈ ಮನುಷ್ಯರು ಪ್ರೀತಿ ಮಾಡಿ ಮದ್ವೆ ಮಾಡ್ಕೋತಾರೆ, ಮಧ್ಯದಲ್ಲಿ ಪ್ರೀತಿ ಇಲ್ದೆ ಜಗಳ ಆಡ್ಕೊಂಡ್ ಕೂರ್ತಾರೆ. ಇವರ ಪ್ರೀತಿ ಎಲ್ಲ ಏನಾಯ್ತು? ಗಾಳಿಯಲ್ಲೇ ಹೋಗ್ಬಿಡ್ತಾ? ಆಯ್ತಲ್ವಾ, ಇನ್ನು ಪ್ರೀತಿ ಮಾಡೋದ್ ಬೇಡ ಅಂತ ಆಲೋಚನೆ ಮಾಡ್ತಾರ? ನನಗೆ ಏನೂ ಅರ್ಥ ಆಗ್ತಾ ಇಲ್ಲ. ಹಾಗೆಂತ ಅಲ್ಲೇ ಕೂತ್ಕೊಂಡು ಆಲೋಚನೆ ಮಾಡ್ತಾ ಇದ್ರು. ಹೀಗೆ ಪ್ರತಿದಿನ ಅವರ ಮನೆಯಲ್ಲಿ ಜಗಳ ಆಗೋದು, ಪಿಚ್ಚಯ್ಯ ಕೂಡ ಬಂದು ಆ ಮೈಲುಗಲ್ಲು ಮೇಲೇನೆ ಕೂತ್ಕೊಳ್ಳೋದು ಅವರ ಜೀವನದಲ್ಲಿ ಅಳವಡಿಕೆನೆ ಆಗೋಯ್ತು. ಹೀಗೆ ಫ್ಲಾಶ್ ಬ್ಯಾಕ್ ಎಲ್ಲ ಹೇಳಿದ ನಂತರ, ಅಯ್ಯ, ನನಗೆ ಯಾವ ಸಂತೋಷ ಬಂದ್ರೂ ಕೂಡ, ಯಾವ ದುಃಖನೇ ಬಂದ್ರೂ ಕೂಡ ಈ ಮೈಲುಗಲ್ಲತ್ರ ಬಂದು ಕೂರೋದು ನನ್ಗೆ ಅಭ್ಯಾಸ ಆಗೋಯ್ತು. ಅದ್ರಿಂದ ಇವಾಗ ಈ ಮೈಲುಗಲ್ಲನ್ನು ಇಲ್ಲಿಂದ ನೀವು ತೆಗಿತೀರಾ ಅಂದ್ರೆ ನನ್ನ ಕಷ್ಟವನ್ನು ನಾನು ಯಾರ ಜೊತೆ ಹೇಳ್ಕೊಳ್ಳೋದು? ಇದು ಒಂದು ಸಾಧಾರಣವಾದ ಕಲ್ಲು, ಇದರ ಜೊತೆ ನೀವು ಮಾತಾಡೋದು ಏನು? ನಮಗೆ ಕೆಲಸ ಇಲ್ವಾ? ಕಲ್ಲಲ್ಲಿ ದೇವರಿದ್ದಾನೆ ಅಂತ ಆ ಕಲ್ಲಿಗೆ ನಾವು ಪೂಜೆ ಮಾಡ್ತೀವಿ. ಹಾಗಿರುವಾಗ ಈ ಕಲ್ಲಿನ ಜೊತೆ ನಾನು ಮಾತಾಡಿದ್ರೆ ಇದರಲ್ಲಿ ತಪ್ಪೇನಿದೆ? ನೀವೇ ಹೇಳಿ ನೋಡೋಣ. ಸರಿ ಸರಿ, ನಿನ್ ಜೊತೆ ಆವಾಗ್ಲೇ ಎಷ್ಟು ಕೊಡ್ತೀನಿ ಅಂತ ಮೊತ್ತ ಹೇಳ್ದೆ ಅಲ್ವಾ, ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಕೊಡ್ತೀನಿ. ಈ ಕಲ್ಲನ್ನು ಇಲ್ಲಿಂದ ತೆಗೆದು ಬಿಡು, ಸುಮ್ಮನೆ ಯಾಕೆ ಮಾತು?
ಅಯ್ಯ, ನಾನು ಇಷ್ಟು ದೂರ ಹೇಳಿದ್ಮೇಲೆ ಕೂಡ ನೀವು ಮತ್ತೆ ಅದೇ ಮಾತು ಹೇಳ್ತಾ ಇದ್ದೀರಾ. ಇದೇ ಅಯ್ಯ ಸರಿ ಇಲ್ಲ. ನನ್ನಿಂದ ಆಗಲ್ಲಯ್ಯ. ಈ ಮೈಲುಗಲ್ಲನ್ನ ಇಲ್ಲಿಂದ ನೀವು ತೆಗಿಬಾರ್ದು. ದಯವಿಟ್ಟು ನನ್ನ ಮಾತನ್ನ ಸ್ವಲ್ಪ ಕೇಳಿ ಅಯ್ಯ ಅಂತ ಹೇಳಿ ಪಿಚ್ಚಯ್ಯ ಹೊರಟು ಮೈಲುಗಲ್ಲಿನ ಮೇಲೆ ಹೋಗಿ ಕೂತ್ಕೊಂಡ್ರು. ಅವಾಗ್ಲೇ ಒಂದು ಹಸು ಬಂದು ಆ ಮೈಲುಗಲ್ಲಿನ ಹತ್ರ ನಿಂತ್ಕೊಳ್ತು. ಆವಾಗ ಆ ಹಸುವಿನ ಹಿಂದೆನೆ ಕೈಯಲ್ಲಿ ಒಂದು ಕೋಪನ ಹಿಡಿದುಕೊಂಡು ಯಮುನ ಬಂದ್ಲು. ಅಲ್ಲೇ ಹಾಲು ಕರೆಯಲು ಆರಂಭಿಸಿದ್ಲು. ಏನಮ್ಮ, ನಿನಗೆ ಬೇರೆ ಜಾಗನೇ ಇಲ್ವಾ? ಇಲ್ಲಿ ಬಂದು ಹಾಲು ಕರಿತಾ ಇದ್ದೀಯಾ? ನನಗೆ ಜಾಗ ಇಲ್ದೆ ಅಲ್ಲಯ್ಯ, ನನ್ನ ಹಸು ಇಲ್ಲೇ ಹಾಲು ಕೊಡೋದು. ತೀರಿನ ಇದೇ ಜಾಗದಲ್ಲಿ ಆ ಮೈಲು ಕಲ್ಲನ್ನು ನೋಡ್ಕೊಂಡೆ ನನಗೆ ಹಾಲು ಕೊಡುತ್ತೆ. ನಾನು ಇಲ್ಲೇ ಬಂದು ಹಾಲು ಕರಿಯೋದು. ಮೈಲುಗಲ್ಲನ್ನು ನೋಡ್ಕೊಂಡು ನಿಂತು ಬಿಡುತ್ತಾ? ಹಸುವಿಗೆ ಆ ಮೈಲುಕಲ್ಲಲ್ಲಿ ಏನ್ ಕಾಣುತ್ತೋ? ಅಯ್ಯೋ ದೇವ್ರೆ, ಈ ಮೈಲುಕಲ್ಲಲ್ಲಿ ಏನಿದೆಯೋ ಇಲ್ವೋ ಗೊತ್ತಿಲ್ಲ. ದೇವ್ರು ಅಂತ ನನ್ ಕೈಯಿಂದನೇ ಪೂಜೆ ಮಾಡಿಸ್ಬಿಡ್ತೀರಾ? ಈ ಮೈಲುಕಲ್ಲಲ್ಲಿ ಏನಿದೆ ಅಂತ ನನ್ಗೇನೋ ಅರ್ಥ ಆಗ್ತಾ ಇಲ್ಲ. ಮೈಲುಕಲ್ಲಲ್ಲಿ ದೇವರಿರುತ್ತೆ. ಮೈಲುಕಲ್ಲಲ್ಲಿ ಈ ಮೂಕ ಜೀವಿಗೆ ದೇವರು ಕಾಣ್ತಿದ್ದಾನೋ ಏನೋ ನನಗ್ ಗೊತ್ತಿಲ್ಲ. ಅದ್ನ ನನಗೆ ತಿಳ್ಕೊಬೇಕು ಅಂತ ಕೂಡ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ನಮಗೆ ಗೊತ್ತಿರುವ ಜಗತ್ತಿಗಿಂತ ಗೊತ್ತಿಲ್ಲದಿರುವ ಜಗತ್ತು ತುಂಬಾ ಒಳ್ಳೇದು. ನೀವೆಲ್ಲ ಇದ್ರ ಬಗ್ಗೆ ತಿಳ್ಕೊಬೇಕು ಅಂದ್ರೆ ಈ ಜನ್ಮ ಇದಕ್ಕೆ ಸರಿಯಾಗಲ್ಲ. ಇದಕ್ಕೇನೆ ನಾನು ಯಾವಾಗ್ಲೂ ತಿಳ್ಕೊಳಕ್ಕೆ ಪ್ರಯತ್ನ ಪಡ್ಲಿಲ್ಲ. ಓ ಯಮುನಮ್ಮ, ನಿಮ್ಮ ಮಾತನ್ನು ಸ್ವಲ್ಪ ಹತೋಟಿಯಲ್ಲಿ ಇಟ್ಟು ಮಾತಾಡಿ. ಮೊದ್ಲು ನಾನು ಹೇಳದ್ನ ಕೇಳಿ. ಈ ಅಧಿಕಾರಿ ನಮ್ಮ ಮೈಲುಗಲ್ಲನ್ನು ತೆಗೆದು ರೋಡ್ನ ದೊಡ್ಡದು ಮಾಡ್ತಾರಂತೆ. ಇವರು ಈ ಮೈಲುಗಲ್ಲನ್ನು ಇಲ್ಲಿಂದ ತೆಗಿಬೇಕು ಅಂತ ಆವಾಗ್ಲಿಂದ ಮಾತಾಡ್ತಾ ನಿಂತಿದ್ದಾರೆ. ಮೈಲುಗಲ್ಲನ್ನು ತೆಗಿಯೋದಾ? ಅದೇಗೆ ಕಲ್ಲುನ ಇವ್ರು ತೆಗಿತಾರೆ? ನಮ್ಮ ಪಿಚ್ಚಯ್ಯ ಮಾವ ಹಗಲಿಡೀ ಈ ಕಲ್ಲತ್ರನೇ ಕೂತ್ಕೊಂಡು ಅದ್ರ ಜೊತೆನೆ ಮಾತಾಡ್ಕೊಂಡು ಅವರ ಕಷ್ಟವನ್ನೆಲ್ಲ ಈ ಕಲ್ಲತ್ರ ಹೇಳ್ಕೊತಾರೆ. ಇವಾಗ ನೀವು ಈ ಕಲ್ಲನ್ನು ತೆಗೆದು ಬಿಟ್ರೆ ಅವರು ಮನೆಯಲ್ಲಿ ಸೊಸೆ ಮತ್ತು ಮಗನ್ ಜೊತೆ ಮಾತಾಡದೆ ಅವರ ಕಷ್ಟವನ್ನು ಯಾರ ಜೊತೆ ಹೇಳಲು ಸಾಧ್ಯವಾಗದೆ ಅವರ ಎದೆನೆ ಬಡದೋಗಲ್ವಾ? ಇಷ್ಟೆಲ್ಲ ಯಾಕೆ? ನನಗೆ ಇಬ್ರು ಹೆಣ್ಮಕ್ಳು, ಅವ್ರ ಜೊತೆಗೆ ನನಗೆ ಲಕ್ಷ್ಮಿ ಕೂಡ. ಲಕ್ಷ್ಮಿ ಈ ಕಲ್ಲಿನ ಬಳಿ ಬಂದು ಈ ಕಲ್ಲನ್ನು ನೋಡ್ಕೊಂಡೆ ನನಗೆ ಹಾಲು ಕೊಡೋದು. ಇಲ್ಲದಿದ್ರೆ ಕೊಡಲ್ಲ. ಲಕ್ಷ್ಮಿ ಹಾಲು ಕೊಡದಿದ್ರೆ ನಮ್ಮ ಕುಟುಂಬನೇ ಹೇಗೆ ಜೀವನ ಮಾಡುತ್ತೆ? ಯಮುನಮ್ಮ, ನಿಮ್ಮ ಕಷ್ಟ ನನಗೆ ಅರ್ಥ ಆಗ್ತಾ ಇದೆ. ಆದ್ರೆ ನಮ್ಮ ಕೈಯಲ್ಲಿ ಏನೂ ಇಲ್ಲ. ನೀವು ನಿಮ್ಮ ಕಷ್ಟವನ್ನು ಹೊರಗಡೆ ಹೇಳ್ಕೊತಾ ಇದ್ದೀರಾ. ಆದ್ರೆ ನಮಗೆ ಆ ಸ್ವತಂತ್ರ ಕೂಡ ಇಲ್ಲ. ನಮ್ಮ ಮೇಲಿರುವ ಅಧಿಕಾರಿಗಳು ನಮಗೆ ಏನ್ ಹೇಳ್ತಾರೋ ಅದನ್ನೇ ನಾವು ಮಾಡೋದು. ನೀವು ಹೇಳೋದೆಲ್ಲ ನಮ್ಮಿಂದ ಮಾಡಕ್ಕಾಗುತ್ತಾ? ಅವರ ಮಾತು ಮೀರಿ ನಾವು ಈ ರೀತಿ ಕೆಲಸ ಮಾಡದೇ ಇರುವುದು ಅಂದ್ರೆ ನಮ್ಮ ಸಂಬಳದಲ್ಲಿ ತಾನೇ ನಮ್ಮ ಕುಟುಂಬನೂ ಜೀವನ ಮಾಡೋದು. ಹೀಗೆ ಅಧಿಕಾರಿ ಪಿಚ್ಚಯ್ಯ ಮತ್ತು ಯಮುನನ್ ಜೊತೆ ಮಾತನಾಡಿ ಪಿಚ್ಚಯ್ಯ ಕಲ್ಲನ್ನು ತೆಗೆಯಲು ತಂದಂತಹ ಆರಕೋಲನ್ನು ತೆಗೆದುಕೊಂಡು ಹೋಗಿ ಇನ್ನೊಂದು ಅಧಿಕಾರಿಯ ಸಹಾಯದೊಂದಿಗೆ ಅಧಿಕಾರಿಯು ಆ ಕಲ್ಲನ್ನು ಅಲ್ಲಿಂದ ತೆಗೆದು ಕೆಳಗೆ ಬೀಳಿಸಿದ್ರು. ಹೀಗೆ ಮೈಲುಗಲ್ಲನ್ನು ತೆಗೆದುಕೊಂಡು ಹೋಗಿ ಆ ಇಬ್ಬರು ಅಧಿಕಾರಿಗಳು ನೀರಿನೊಳಗೆ ಹಾಕಿದ್ರು. ಮೈಲುಗಲ್ಲು ಆ ಸ್ಥಳದಲ್ಲಿ ಇಲ್ಲದಿರುವ ಕಾರಣ ಯಮುನಾ ಪಿಚ್ಚಯ್ಯನ ಮುಖ ಬಾಡಿ ಹೋಯಿತು. ಸ್ವಲ್ಪ ದಿನದಲ್ಲೇ ಅವರ ಊರಿಗೆ ಹೊಸ ದಾರಿ ಬಂತು. ಅಲ್ಲಿ ಭೂಮಿ ದರ ಕೂಡ ಜಾಸ್ತಿ ಆಯಿತು. ಊರಿನ ಜನರೆಲ್ಲ ಸಂತೋಷ ಪಡ್ತಾ ಇದ್ರೆ ಪಿಚ್ಚಯ್ಯ ಯಮುನಾ ಮುಖದಲ್ಲಿ ಮಾತ್ರ ಸಂತೋಷವಿರಲಿಲ್ಲ. ಹೀಗಿರುವಾಗ ಒಂದು ದಿನ ಪಿಚ್ಚಯ್ಯನ ಮಾತು ಕೇಳಿದ್ರೆ ಬೇಜಾರಾಗ್ತಾ ಇತ್ತು. ಯಮುನನ ಮಾತು ಕೇಳಿದ್ರೆ ಅವರ ಜೀವನಾಧಾರಕ್ಕೆ ಇದ್ದ ಒಂದೇ ಒಂದು ದಾರಿಯನ್ನು ಕೂಡ ನಾನು ಮುಚ್ಚಿಬಿಟ್ಟೆ ಅಂತ ಅನ್ಸುತ್ತೆ. ನನ್ನಿಂದ ಏನು ಮಾಡಲು ಸಾಧ್ಯವಿಲ್ಲ. ಹೀಗೆ ಇವರಿಬ್ಬರ ಜೀವನ ಮೈಲುಕಲ್ಲನ್ನು ಆಧಾರವಾಗಿರಿಸಿಕೊಂಡಿತ್ತು. ಏನಪ್ಪ ವರದರಾಜು, ನೀನು ಬುದ್ಧಿ ಇದ್ದೇ ಮಾತಾಡ್ತಾ ಇದ್ದೀಯಾ? ಇರುವ ಹೊಲವನ್ನು ಮಾರಾಟ ಮಾಡಿದ್ರೆ ಆಮೇಲೆ ನೀನು ಜೀವನಕ್ಕೆ ಏನೋ ಮಾಡ್ತೀಯಾ? ಅಯ್ಯೋ ಅಮ್ಮ, ನಿಮಗೇನೆ ನಾನು ಹೇಳೋದು ಅರ್ಥನೇ ಆಗ್ತಾ ಇಲ್ಲ. ನಾನು ಈ ವಾರ ಹೊಲವನ್ನು ಮಾರಾಟ ಮಾಡ್ತೀನಿ. ಬೇಡಪ್ಪ, ನಾನು ಹೇಳೋ ಮಾತ್ ಕೇಳು. ಇಲ್ಲಮ್ಮ, ಹೊಲನ ಮಾರಾಟ ಮಾಡಿದ್ರೆ ಮಾತ್ರ ನನ್ನ ಸಮಸ್ಯೆಗೆ ಪರಿಹಾರ ಸಿಗೋದು. ಹೀಗೆ ಅಮ್ಮ ಮಗ ಇಬ್ರು ಹೊಲವನ್ನು ಮಾರಾಟ ಮಾಡುವುದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು. ಅಷ್ಟರಲ್ಲೇ ಅಡಿಗೆ ಮನೆಯಿಂದ ಮಾಧವಿ ಬಂದು, ಹಬ್ಬಬ್ಬಬ್ಬಾ, ನಿಲ್ಸ್ತೀರ ನಿಮ್ ಚರ್ಚೆನಾ? ಅತ್ತೆ, ನಿಮ್ ಮಗ ಯಾಕೆ ಹೊಲವನ್ನು ಮಾರಾಟ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಗೊತ್ತಾ? 2 ವರ್ಷಗಳಿಂದ ಹೊಲದಲ್ಲಿ ಚೆನ್ನಾಗಿ ಬೆಳೆ ಆಗ್ತಾ ಇಲ್ಲ. ಹಾಗೆ ಬೆಳೆದ್ರೂ ಕೂಡ ಅದಕ್ಕೆ ಸರಿಯಾದ ಬೆಲೆ ಇಲ್ಲ. ಇದರಿಂದ ಸಾಲ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಮನೆಯಲ್ಲಿ ಜೀವನ ಮಾಡ್ಲಿಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಮಕ್ಕಳಿಗೆ ಸರಿಯಾದ ಊಟ ಕೊಡ್ಲಿಕ್ಕೂ ಸಾಧ್ಯ ಆಗ್ತಿಲ್ಲ. ನಿಮಗೂ ಕೂಡ ಆರೋಗ್ಯ ಸರಿ ಇಲ್ಲ. ಅದಕ್ಕೇನೆ ಇವಾಗ ಇರುವಂತಹ ಸ್ವಲ್ಪ ಹೊಲವನ್ನು ಮಾರಾಟ ಮಾಡಿ ಅದರಿಂದ ಬರುವ ಹಣದಲ್ಲಿ ಸ್ವಲ್ಪ ಸಾಲವನ್ನು ತೀರಿಸಿ ನಿಮಗೂ ಕೂಡ ಹಾಸ್ಪಿಟ್ಲಿಗೆ ಕರ್ಕೊಂಡೋಗೋಣ ಅಂತ ಆಲೋಚನೆ ಮಾಡ್ತಿದ್ದಾರೆ. ನೀವಿಬ್ರು ಏನೇ ಹೇಳಿದ್ರು ಸರಿ, ನನಗೆ ಈ ಹೊಲವನ್ನು ನೀವು ಮಾರಾಟ ಮಾಡೋದು ಸ್ವಲ್ಪ ಕೂಡ ಇಷ್ಟನೇ ಇಲ್ಲ. ಲೇ ವರದ, ನಿಮ್ ತಂದೆಗೆ ನಿಮ್ ತಾತ ಈ ಹೊಲವನ್ನು ಕೊಟ್ರು.
ಹಾಗೇನೆ ನಿನಗೆ ನಿಮ್ ತಂದೆ ಈ ಹೊಲವನ್ನು ಕೊಟ್ರು. ನಾಳೆ ನೀನು ನಿನ್ ಮಕ್ಕಳಿಗೆ ಕೊಡ್ಬೇಕಲ್ವಾ? ನಿನ್ ಮಕ್ಕಳು ಕೂಡ ಮುಂದಿನ ದಿನದಲ್ಲಿ ನನ್ ತಂದೆ ನಮಗೋಸ್ಕರ ಯಾವ ಆಸ್ತಿ ಇಟ್ಟಿಲ್ಲ ಅಂತ ಆಲೋಚನೆ ಮಾಡ್ತಾರೆ. ಅಮ್ಮ, ನೀವು ಏನೇ ಹೇಳಿದ್ರು ನಾ ಈ ಹೊಲವನ್ನು ಮಾರಾಟ ಮಾಡ್ತೀನಿ ಹಾಗೆ ಅಂತ ಹೇಳ್ದ ವರದರಾಜು. ಮನೆಯ ಹೊರಗಡೆಯಿಂದ ಸೂರ್ಯಂ ವರದರಾಜುನ ಕರೆದ. ಲೇ ವರದರಾಜು, ಹೊರಗಡೆ ಬಾರೋ, ಹೊಲವನ್ನು ಮಾರಾಟ ಮಾಡ್ಬೇಕು ಅಂತ ಹೇಳ್ದೆ ಅಲ್ಲ, ಪಕ್ಕದೂರಿಂದ ಜನ ಬಂದಿದ್ದಾರೆ. ಹೌದಾ, ಬರ್ತೀನಿ ಹಾಗೆ ಅಂತ ಹೇಳಿದ ವರದರಾಜು. ಲೇ ವರದ, ನೀ ಹೇಳಿದ ರೇಟೇ ಹೇಳಿದೀನಿ, ಆದ್ರೆ ಆ ವ್ಯಕ್ತಿ ಅದಕ್ಕೆ ಒಪ್ತಾ ಇಲ್ಲ. ಸರಿ, ನೀನೇ ಬಂದು ಮಾತಾಡು ಹಾಗೆ ಅಂತ ವರದನನ್ನು ಕರೆದುಕೊಂಡು ಹೋದ. ಇವನೇ ಹೊಲವನ್ನು ಮಾರಾಟ ಮಾಡಕ್ಕೆ ಇರೋನು. ಓಹೋ, ವರದರಾಜು ಅಂದ್ರೆ ನೀನೇನಾ? ಹೌದು ಅಣ್ಣ. ಇಲ್ಲಿ ನೋಡಪ್ಪ ವರದರಾಜು, ನೀನು ಹೊಲಕ್ಕೆ ತುಂಬಾ ಹಣವನ್ನು ಕೇಳ್ತಾ ಇದ್ದೀಯ, ಆದ್ರೆ ನಾನು ಅದರಲ್ಲಿ ಅರ್ಧನೇ ಕೊಡೋದು. ಇಷ್ಟ ಇದ್ರೆ ಕೊಡು, ಇಲ್ಲ ಅಂದ್ರೆ ಬೇಡ ಬಿಡು. ಅಣ್ಣ, ಸ್ವಲ್ಪ ಕಡಿಮೆ ಮಾಡು ಅಂದ್ರೆ ಮಾಡ್ತೀನಿ, ಆದ್ರೆ ಅರ್ಧ ಕಡಿಮೆ ಮಾಡು ಅಂದ್ರೆ ನನ್ನಿಂದ ಮಾಡಕ್ಕಾಗಲ್ಲ. ನಾನು ಹೊಲನ ಮಾರಾಟ ಮಾಡದೆ ನನಗೆ ಸಾಲ ಇದೆ ಅಂತ. ನೀವು ಅರ್ಧ ಹಣ ಕೊಟ್ರೆ ನನ್ನ ಸಾಲ ಕೂಡ ತೀರಲ್ಲ. ಸಾಲದವರ ಬಳಿ ಹೋಗಿ ಸ್ವಲ್ಪ ನನ್ನ ಸಾಲನ ಕಡಿಮೆ ಮಾಡಿ ಅಂತ ಹೇಳಿದ್ರೆ ಅವ್ರೇನ್ ಕಡಿಮೆ ಮಾಡ್ತಾರಾ? ಆದ್ರಿಂದ ಸ್ವಲ್ಪ ಬೇಕಾದ್ರೆ ಕಡಿಮೆ ಮಾಡ್ತೀನಿ, ತೀರಾ ಕಡಿಮೆ ಮಾಡಕ್ಕಾಗಲ್ಲ. ಇಲ್ಲಪ್ಪ, ನೀನು ಹೇಳುವಷ್ಟು ನನ್ನಿಂದ ಕೊಡಕ್ಕಾಗಲ್ಲ. ಸೂರ್ಯಂ, ಅವನ ಜೊತೆ ಹೇಳು, ಅಷ್ಟೆಲ್ಲ ನನ್ನಿಂದ ಕೊಡಕ್ಕಾಗಲ್ಲ ಹಾಗೆ ಅಂತ ಅವನು ಅಲ್ಲಿಂದ ಹೊರಟು ಹೋದ. ಹೀಗೆ ಸೂರ್ಯಂ ವರದರಾಜು ಜೊತೆ ಸ್ವಲ್ಪ ಹೊತ್ತು ಮಾತಾಡಿ ಹೊರಟು ಹೋದ. ವರದರಾಜು ಸೂರ್ಯಂ ಜೊತೆ ಮಾತನಾಡಿದ ನಂತರ, ನಿಜವಾಗ್ಲೂ ನಾನು ಅನ್ಕೊಂಡಿರೋದು ಈ ಹೊಲ ಮಾರಿದ್ರೆ ಬರದಿಲ್ವಾ? ನಾನು ಅಂದುಕೊಂಡ ಹಣ ಸಿಗದಿದ್ರೆ ಹೊಲ ಮಾರಿ ಕೂಡ ಪ್ರಯೋಜನ ಇಲ್ಲ ಹಾಗೆ ಅಂತ ಅವನು ಅಲ್ಲೇ ಕೂತು ಮನಸ್ಸಲ್ಲಿ ಆಲೋಚನೆ ಮಾಡ್ತಾ ಇರುವಾಗ ಅವನಿಗೆ ತುಂಬಾನೇ ಹಸಿವಾಯಿತು. ಆವಾಗ ಅವನಿಗೆ ಯೋಚನೆ ಆಯಿತು, ಅವನ ಜೋಬಿನಲ್ಲಿ ಬಾಳೆಹಣ್ಣು ಇದೆ ಅಂತ. ಅವನು ಆ ಬಾಳೆಹಣ್ಣನ್ನು ತೆಗೆದು ತಿನ್ನಲು ನೋಡಿದಾಗ ಅವನ ಎದುರಿಗೆ ನಾಯಿ ಬಂತು. ಆವಾಗ ಅವನು ಆ ಬಾಳೆಹಣ್ಣನ್ನು 2 ಭಾಗ ಮಾಡಿ, ಅಯ್ಯೋ, ನಾಯಿ ಕೂಡ ಹಸಿವಲ್ಲಿದೆ ಅನ್ಸುತ್ತೆ ಹಾಗೆ ಅಂದ್ಕೊಂಡು ಅದರ ಅರ್ಧ ಭಾಗವನ್ನು ನಾಯಿಗೆ ಹಾಕಿ ಇನ್ನಷ್ಟು ಅರ್ಧ ಭಾಗವನ್ನು ಅವನು ತಿನ್ನಲು ನೋಡ್ತಾ ಇದ್ದ. ಅರೆ, ನನ್ ಜೊತೆ ಇದ್ದ ಒಂದು ಹಣ್ಣಿನಲ್ಲಿ ನಾಯಿಯ ಹಸಿವು ತೀರಿತು, ನನ್ನ ಹಸಿವು ಕೂಡ ತೀರಿತು. ಇದೇ ರೀತಿ ನನ್ನ ಹೊಲದ ವಿಚಾರದಲ್ಲೂ ಮಾಡ್ಬೇಕು, ಆದ್ರೆ ಹೇಗೆ? ಹಾಗೆ ಅಂತ ಅವನು ಅವನ ಹೊಲವನ್ನು ಮಾರಾಟ ಮಾಡುವ ವಿಚಾರದಲ್ಲಿ ಒಂದು ಯೋಚನೆಯಾಗಿ ಮನೆಗೆ ಹೋದ. ಮಾಧವಿ, ಮನೆಯಲ್ಲಿರುವ ಹಣವನ್ನೆಲ್ಲ ತೆಗೆದುಕೊಂಡು ಬಂದು ನನ್ನ ಕೈಲಿ ಕೊಡು. ಸರಿ ರೀ ಹಾಗೆ ಅಂತ ಹೇಳಿ ಮಾಧವಿ ಮನೆಯೊಳಗೆ ಹೋಗಿ ಮನೆಯಲ್ಲಿರುವ ಹಣವನ್ನು ತಂದು ಗಂಡನ ಕೈಯಲ್ಲಿ ಕೊಟ್ಲು. ಮಾಧವಿ, ಈ ಸ್ವಲ್ಪ ಹಣನ ನೀನೇ ಇಟ್ಕೋ, ಈ ಹಣ 2 ದಿನ ಖರ್ಚಿಗಾಗುತ್ತೆ ಹಾಗೆ ಅಂತ ಅವನ ಕೈಯಲ್ಲಿದ್ದ ಹಣವನ್ನು 2 ದಿನ ಖರ್ಚಿಗೆ ಅಂತ ತನ್ನ ಹೆಂಡತಿ ಕೈಯಲ್ಲಿ ಕೊಟ್ಟು ಉಳಿದಿರ ಹಣವನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟ. ಆ ಹಣವನ್ನು ಡಂಗೂರ ಸಾರುವವರಿಗೆ ಕೊಟ್ಟು ಪ್ರಚಾರವನ್ನು ಮಾಡಿದ. ಹೊಲದ ಬಳಿ ಹೋಗಿ 2 ದೊಡ್ಡ ಡಬ್ಬಿಯನ್ನು ಇಟ್ಟು ದೊಡ್ಡ ಅಕ್ಷರದಲ್ಲಿ ಅದೃಷ್ಟ ಪರೀಕ್ಷೆ ಅಂತ ಒಂದು ದೊಡ್ಡ ಬೋರ್ಡ್ ಅನ್ನು ಬರೆದು ಇಟ್ಟ. ಆಗ ಊರಿನ ಜನರೆಲ್ಲರೂ ವರದರಾಜು ಹೊರಡಿಸಿದ ಈ ವಿಚಾರವನ್ನು ನೋಡಲು ಅಂತ ಸ್ಥಳಕ್ಕೆ ಬಂದ್ರು. ಅದರಲ್ಲಿ ಭಗವಂತ ಎನ್ನುವವನು, ಅರೆ, 10 ರೂಪಾಯಿಗೆ 1 ಎಕರೆ ನೆಲವನ್ನು ಕೊಡ್ತೀನಿ, ಅದು ಕೂಡ ಅದೃಷ್ಟದ ಪರೀಕ್ಷೆ ಅಂತ ಡಂಗೂರವನ್ನು ಸಾರಿಸಿದೀಯಾ? ಇದು ನಿಜಾನ ವರದರಾಜು? ಹೌದಣ್ಣ, ನಾನು 1 ಎಕರೆ ಭೂಮಿಯನ್ನು 10 ರೂಪಾಯಿಗೆ ಕೊಡ್ತೀನಿ, ಇನ್ನು ಇರುವ ಭೂಮಿಯನ್ನು ಕೂಡ 10 ರೂಪಾಯಿಗೆನೆ ಕೊಡ್ತೀನಿ. ಆದ್ರೆ ಈ 2 ಡಬ್ಬಿಯಲ್ಲಿ 10 ರೂಪಾಯಿ ಹಣ ಕಟ್ಟಿ ನಿಮ್ಮ ಹೆಸರನ್ನು ಬರೆದು ಈ ಡಬ್ಬಿಗಳಲ್ಲಿ ಹಾಕಿ. 4 ದಿನಗಳ ನಂತರ ಮೊದಲನೇ ಡಬ್ಬಿಯಲ್ಲಿ ಯಾರ ಹೆಸರು ಬರುತ್ತೋ ಅವರಿಗೆ 1 ಎಕರೆ ಭೂಮಿಯನ್ನು ಕೊಡ್ತೀನಿ, ಇನ್ನೊಂದು ಡಬ್ಬಿಯಲ್ಲಿ ಯಾರ ಹೆಸರು ಬರುತ್ತೋ ಅವರಿಗೆ ಕೂಡ ಇನ್ನೊಂದು ಹೊಲವನ್ನು ಕೊಡ್ತೀನಿ ಹಾಗೆ ಅಂತ ಹೇಳಿದ. ಆ ಮಾತನ್ನು ಕೇಳಿದ ಊರಿನ ಜನರು ಒಬ್ಬರಿಗೊಬ್ಬರು ಗುಸುಗುಸು ಅಂತ ಮಾತಾಡ್ತಾ ಇದ್ರು. ಅರೆ, ಹೋದ್ರೆ 10 ರೂಪಾಯಿ, ಬಂದ್ರೆ 1 ಎಕರೆ ಭೂಮಿ ಬರುತ್ತೆ ಅಲ್ವಾ? ನನ್ನ ಅದೃಷ್ಟ ಚೆನ್ನಾಗಿದ್ರೆ ನನ್ನ ಹೆಸರೇ ಈ ಡಬ್ಬಿಯಲ್ಲಿ ಬರ್ಬೋದೋ ಏನೋ. ಸರಿ ವರದರಾಜು, ನನಗೆ 2 ಚೀಟಿ ಕೊಡು, ತಗೋ 20 ರೂಪಾಯಿ. ಹೀಗೆ 20 ರೂಪಾಯಿ ಕೊಟ್ಟು 2 ಡಬ್ಬಿಯಲ್ಲಿ ಹೆಸರನ್ನು ಬರೆದು ಚೀಟಿಯನ್ನು ಹಾಕಿದ. ಹೀಗೆ ಊರಿನಲ್ಲಿ ತುಂಬಾ ಜನರು 1-2 ಮಾತ್ರವಲ್ಲದೆ ಅಧಿಕವಾಗಿ ಚೀಟಿಯನ್ನು ಹಾಕಿದ್ರು. ಹೀಗೆ ವರದರಾಜು ಆ ಊರಲ್ಲಿ ಮಾತ್ರವಲ್ಲದೆ ಪಕ್ಕದೂರಲ್ಲಿ ಕೂಡ ಈ ರೀತಿ ಡಂಗುರವನ್ನು ಸಾರಿಸಿ ಆ ಊರಿನ ಜನರು ಕೂಡ ಚೀಟಿಯನ್ನು ಬರೆದು ಡಬ್ಬಿಗೆ ಹಾಕಿದ್ರು. ಹೀಗೆ 4 ದಿನಗಳು ಕಳೆಯಿತು. ಆ ಡಬ್ಬಿ ಕೂಡ ತುಂಬಿ ಹೋಯಿತು. 4 ದಿನಗಳ ನಂತರ ಊರಿನ ಜನರು ವರದರಾಜನ ಹೊಲದತ್ರ ಬಂದ್ರು. ಎಲ್ಲರೂ ಸರಿಯಾಗಿ ಕೇಳ್ಕೊಳ್ಳಿ, ಈ ಡಬ್ಬಿಯಲ್ಲಿರುವ ಹೆಸರನ್ನು ನಾನು ತೆಗೆಯೋದಿಲ್ಲ. ನಾನ್ ತೆಗ್ದ್ರೆ ನನ್ನ ಇಷ್ಟಕ್ಕೆ ನಾನೇ ತೆಗ್ದೆ ಅಂತ ನೀವ್ ಯಾರಾದ್ರೂ ಒಬ್ರು ಹೇಳ್ತೀರಾ. ಅದರಿಂದ ನಮ್ಮ ಊರಿನ ಪುರೋಹಿತರೇ 2 ಡಬ್ಬಿಯಲ್ಲಿ ಒಂದೊಂದು ಚೀಟಿಯನ್ನು ತೆಗಿತಾರೆ ಹಾಗೆ ಅಂತ ಹೇಳಿದಾಗ ಊರಿನ ಪುರೋಹಿತರು
2 ಡಬ್ಬಿಗಳಿಂದ ಒಂದೊಂದು ಹೆಸರನ್ನು ತೆಗೆದು ಊರಿನ ಜನರ ಮುಂದೆ ನಿಂತು ಅವರ ಹೆಸರನ್ನು ಓದಲು ಆರಂಭಿಸಿದ್ರು ಪುರೋಹಿತರು. ವರದರಾಜು ಆ ಗೆದ್ದ ಇಬ್ಬರಿಗೆ ತನ್ನ ಹೊಲವನ್ನು ಕೊಟ್ಟು ಮನೆಗೆ ಬಂದ. ಅಮ್ಮ, ಒಂದ್ಸಲ ಇಲ್ಲಿ ಬನ್ನಿ. ಏನಪ್ಪ ವರದ? ಅಮ್ಮ, ನಾನು ಅಂದುಕೊಂಡ ಹಾಗೆ ಭೂಮಿನ ಮಾರಾಟ ಮಾಡಿದೆ, ನನ್ನ ಸಾಲನೂ ತೀರಿಸ್ದೆ. ಆದ್ರೂ ನನ್ನ ಜೊತೆ ಎಷ್ಟೊಂದು ಹಣ ಇದೆ ಅಂತ ನೋಡು. ಅಮ್ಮ, ಇನ್ನೊಂದು ವಿಚಾರ ಏನಂದ್ರೆ, ನಮ್ಮ ಊರಿನಲ್ಲಿ ತುಂಬಾ ಕಡಿಮೆ ಬೆಲೆಗೆ ಒಬ್ರು 6 ಎಕರೆ ಭೂಮಿನ ಮಾರಾಟ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ತಗೋಬೇಕು ಅಂತ ಇದ್ದೀನಿ. ಇರಿ, ನಾನು ಬರ್ತೀನಿ ಇವಾಗ ಅಂತ ಹೇಳಿ ಅವನ ಕೈಯಲ್ಲಿರುವ ಸ್ವಲ್ಪ ಹಣವನ್ನು ತೆಗೆದುಕೊಂಡು ಹೋಗಿ 6 ಎಕರೆ ಭೂಮಿಯನ್ನು ತೆಗೆದುಕೊಂಡು ಬಂದ. ಅಮ್ಮ, ನೀವು ಹೇಳಿದ್ರಲ್ವಾ ನನ್ನ ಮಕ್ಕಳಿಗೋಸ್ಕರ ನಾನು ಏನು ಆಸ್ತಿ ಸಂಪಾದನೆ ಮಾಡಿದ್ದೀನಿ ಅಂತ, ಇದೇ ಆ ಆಸ್ತಿ ಅಂತ ಅವನ ಕೈಯಲ್ಲಿರುವ ಭೂಮಿಯ ಕಾಗದವನ್ನು ತೋರಿಸಿದ. ಅಮ್ಮ, ನಮಗೆ ಇವಾಗ ಯಾವ ಕಷ್ಟನೂ ಇಲ್ಲ. ನಮ್ಮ ಕೈಯಲ್ಲಿರುವ 2 ಎಕರೆ ಭೂಮಿಯನ್ನು ಮಾರಾಟ ಮಾಡಿ 6 ಎಕರೆ ಭೂಮಿಯನ್ನು ತೆಗೆದುಕೊಂಡಿದ್ದೀನಿ. ಈ ಹಣದಲ್ಲಿ ನನ್ನ ಸಾಲ ತೀರಿಸಿದೆ. ಇನ್ನು ಸ್ವಲ್ಪ ಹಣ ಕೂಡ ಮಿಕ್ಕಿದೆ. 2 ಎಕರೆ ಭೂಮಿಯನ್ನು ಮಾರಾಟ ಮಾಡಿ 6 ಎಕರೆ ತೆಗೆದುಕೊಂಡೆ. ಇದು ನಿನ್ನ ಬುದ್ಧಿವಂತಿಕೆ. ನಿನ್ ಜೊತೆ ಇದ್ದಿದ್ದು 2 ಎಕರೆ, ಆದ್ರೆ ಇವಾಗ ಆಗಿರೋದು 6 ಎಕರೆ. ಇದನ್ನೇ 2 2 2 6 ಅಂತಾರೆ. ಹಾಗೆ ಅಂತ ಹೇಳಿದ್ರು ಕನಕಮ್ಮ. ಅಮ್ಮ, ತುಂಬಾ ಚೆನ್ನಾಗಿ ಹೇಳಿದ್ರಮ್ಮ ನೀವು. ನಿನ್ನ ಬುದ್ಧಿವಂತಿಕೆಯಿಂದ 2 ಎಕರೆ ಭೂಮಿಯನ್ನು 6 ಎಕರೆ ಮಾಡಿ ತೋರಿಸಿದೀಯಾ. ಹೀಗೆ ಅಮ್ಮ ಮಗ ಇಬ್ರು ಹೊರಗಡೆ ಮಾತಾಡ್ತಾ ಇರುವಾಗ ಮಾಧವಿ ಹೊರಗಡೆ ಬಂದ್ಲು. ಅತ್ತೆ, ನನಗೆ ಗೊತ್ತತ್ತೆ, ನಿಮ್ಮ ಮಗ ಇದ್ದಕ್ಕಿದ್ದಂಗೆ ನನ್ ಜೊತೆ ಬಂದು ಕೈಯಲ್ಲಿರುವ ಹಣವನ್ನೆಲ್ಲ ತೆಗೆದುಕೊಂಡು ಹೋದಾಗ ನಾನು ಏನು ಯಾಕೆ ಅಂತ ಏನು ಕೇಳಲಿಲ್ಲ. ನೋಡಿದ್ರ, ಇವಾಗ ನಿಮ್ ಮಗ ಸಾಧನೆ ಮಾಡಿ ಬಂದಿದ್ದಾರೆ. ನನಗೆ ಗೊತ್ತತ್ತೆ ನಿಮ್ ಮಗನ ಬುದ್ಧಿವಂತಿಕೆ ಅವನ ತಂದೆ ರೀತಿ. ಅವನ್ ಮುಖ ಮಾತ್ರ ಅಲ್ಲ, ಬುದ್ಧಿ ಕೂಡ ಹಾಗೇನೆ. ಸಾಕು ಸಾಕು, ಅತ್ತೆ ಸೊಸೆ ಇಬ್ರು ನನ್ನ ತಲೆ ಮೇಲೆ ಕೂರ್ಸಿದಲ್ಲ ಸಾಕು. ನಂಗೆ ಹಸಿವಾಗ್ತಾ ಇದೆ, ಮೊದಲು ನನಗೆ ಊಟ ಕೊಡಿ, ಆಮೇಲೆ ನನ್ನ ಬುದ್ಧಿವಂತಿಕೆ ಬಗ್ಗೆ ಮಾತಾಡ್ಬೋದು ಹಾಗೆ ಅಂತ ಹೇಳಿದ ವರದರಾಜು. ಹೀಗೆ ವರದರಾಜು ಅವನ ಬುದ್ಧಿವಂತಿಕೆಯಿಂದ ಯಾರಿಗೂ ಮೋಸವನ್ನು ಮಾಡದೆ ಅವನ ಕೈಯಲ್ಲಿರುವ 2 ಎಕರೆ ಹೊಲವನ್ನು ಮಾರಾಟ ಮಾಡಿ ಅವನ ಸಾಲವನ್ನು ತೀರಿಸಿ 6 ಎಕರೆ ಭೂಮಿಯನ್ನು ಕೂಡ ತೆಗೆದುಕೊಂಡು ಸಂತೋಷವಾಗಿ ಜೀವನ ಮಾಡ್ದ.